ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ಇಷ್ಟು ದಿನ ನಂಗೆ ಟೈಮ್ ಇರಲಿಲ್ಲ, ಬಿಕಾಸ್ ಆಫೀಸಲ್ಲಿ ಯಾವುದೂ ಲೀವ್ ಇರಲಿಲ್ಲ. ಅಂದರೆ ಇವತ್ತು ಮಂಡೇ, ಸೊ ಹಬ್ಬ ಇರೋದ್ರಿಂದ ಇವತ್ತು ನಮಗೆ ಲೀವ್ ಕೊಟ್ಟಿದ್ದಾರೆ. ಹಂಗಾಗಿ ಇವತ್ತು ಫ್ರೀ ಮಾಡಿಕೊಂಡು ಲಾಗ್ ಮಾಡೋಣ ಅಂತೇಳಿ ಹಾಗೆ ಮಂಡೇಗೆ ಹೋಗ್ತಾ ಇದ್ವಲ್ಲ, ಸೊ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಅಮ್ಮ ಮಂಡೇಗೆ ಹೋಗ್ತಾ ಇದ್ದೀವಿ. ಮಂಡೇಗೆ ಯಾಕೆ ಹೋಗ್ತೀವಿ ಏನು ನಿಮಗೆ ಗೊತ್ತಾಗುತ್ತೆ, ಬನ್ನಿ ಹೋಗೋಣ. ಹೊರಟ್ವಿ ನಾವು. ಸೊ ಟೈಮ್ ಇವಾಗ ಬಂದು 12 o'clock ಆಗಿದೆ. ನಾವು ಅಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ಮೇ ಬಿ 6 ಆಗುತ್ತೆ ಈವ್ನಿಂಗು. ಬಟ್ ಹೋಗೋಣ. ಸ್ವಲ್ಪ ಅಂದರೆ ಗೋಲ್ಡ್ ಪರ್ಚೇಸ್ ಮಾಡೋದಿತ್ತು, ಹಂಗಾಗಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಏನು ಪರ್ಚೇಸ್ ಮಾಡ್ತೀವಿ ಏನು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಮ್ಮದು ಮೇಲಿರೋ ಕಾರು ನನ್ನ ತಮ್ಮ ಡ್ಯಾಮೇಜ್ ಮಾಡಿದ್ದಾನೆ. ಬನ್ನಿ ನಿಮಗೂ ತೋರಿಸ್ತೀನಿ ಹೆಂಗೆ ಡ್ಯಾಮೇಜ್ ಮಾಡಿದ್ದಾನೆ ಅಂತೇಳಿ. ಹಾಂ ಬನ್ನಿ ತೋರಿಸ್ತೀನಿ ನೋಡಿ. ಬಂಪರ್ ಮುಂದೆ ನನ್ನ ತಮ್ಮ ಹೊಡೆದಾಕಿರೋದು ಮರಕ್ಕೆ ಗುದ್ದು. ಅಂದರೆ ಅವ್ನು ಕ್ರಾಸ್ ಮಾಡೋಕ್ಕೋಗಿ ಗೊತ್ತಾಗಿಲ್ಲ, ಅದಕ್ಕೆ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಏನು ಮಾಡೋದು, ಬಾರಮ್ಮ. ನಾವು ಹೋಗ್ತಾ ಇದ್ದೀವಿ, ಮನೆ ಬಿಟ್ವಿ. ಅಮ್ಮ ಆಯ್ ಮಾಡಮ್ಮ. ಆಯ್. ಅಯ್ಯೋ ನಮ್ಮಮ್ಮ ಇಷ್ಟು ದೂರ ನಡೆದುಬಿಟ್ಟು ಅವಾಗಲೇ ಫುಲ್ ಸುಸ್ತು. ಆ್ಯಕ್ಚುಲಿ ನನ್ನ ತಮ್ಮವರೆಲ್ಲ ಬರಬೇಕಿತ್ತು, ಅವ್ರ ಗಾಡೀಲಾದರೆ ಬರ್ತಾರೆ, ಬಸ್ಸಲ್ಲಂತೂ ಬರಲ್ಲ. ಮತ್ತು ಯಾಕಂದರೆ ಸ್ಟ್ಯಾಂಡಿಂಗ್ ಇರುತ್ತೆ, ಹಂಗಾಗಿ ನಾವಾದರೆ ಲೇಡೀಸ್ ಅಲ್ವಾ, ಸೊ ಹೆಂಗೋ ಅಡ್ಜಸ್ಟ್ ಮಾಡ್ಕೋತೀವಿ. ಅದಕ್ಕೆ ನಾನು ಮತ್ತು ಅಮ್ಮ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಬರಲ್ಲ ಅಂದೆ, ನಮ್ಮಮ್ಮ ಮತ್ತು ಅದೇನೋ ನಾವು ಹೋಗ್ತಾ ಇರೋದು ಏನೋ ಒಂದು ಮತ್ತು ಸರ್ಪ್ರೈಸು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಅದನ್ನು ನಾವು ಜಾಸ್ತಿ ಲ್ಯಾಗ್ ಮಾಡಬಾರ್ದು ಅಂತೇಳಿ ಹೋಗ್ತಾ ಇದ್ದೀವಿ. ಮಂಡ್ಯ ರೀಚ್ ಆದ್ವಿ. ಇಲ್ಲಿ ಪೇಟೆ ಬೀದಿಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಯಾವುದೋ ಅಂಗಡಿ ಅವ್ರಿಗೆ ಗೊತ್ತಂತೆ, ಸೊ ಅಲ್ಲಿ ಹೋಗೋಣ ಅಂತ ಅಂದರು. ನೋಡೋಣ ಯಾವ ಅಂಗಡಿ ಕರ್ಕೊಂಡು ಹೋಗ್ತಿದ್ದಾರೆ ಏನು ಅಂತ ನೋಡೋಣ, ಬನ್ನಿ. ನಮ್ಮಮ್ಮ ಫಸ್ಟಿಗೆ 3 ಸೆಲೆಕ್ಟ್ ಮಾಡಿದ್ರು. ಆಮೇಲೆ ಇಲ್ಲಿ ಕ್ಲಾತ್ಸ್ ಎಲ್ಲ ನೋಡಿದ್ರಲ್ಲ ಚೆನ್ನಾಗೈತೆ ಅಂತೇಳಿ ಮತ್ತೆ ಇನ್ನೂ ಒಂದು ಸೆಲೆಕ್ಟ್ ಮಾಡಿ ಇವಾಗ 4 ಜೊತೆ ತೊಗೊತವ್ರೆ. ಅಂದರೆ ತುಂಬ ಚೆನ್ನಾಗಿದ್ದಾವೆ, ಮೆಟೀರಿಯಲ್ಸು ಅಷ್ಟೇ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಆರಾಮಾಗಿ ತೊಗೊಬೋದು. ಮತ್ತೆಲ್ಲ ಕಡಿಮೆ ರೇಟಲ್ಲೇ ಸಿಗುತ್ತೆ, ಕಡಿಮೆ ಮಾಡಿಕೊಡ್ತಾರೆ ಅಂಕಲ್ ಅಲ್ವಾ ಅಂಕಲ್? ಹಾಂ, ನೆಗೋಷಿಯಬಲ್ ಇರುತ್ತೆ. ಸೊ ಬಂದು ಒಂದ್ಸಲ ವಿಸಿಟ್ ಮಾಡಿ, ಚೆನ್ನಾಗಿದೆ. ಸೊ ನಾವು ಸ್ವಲ್ಪ ಏನು ಶರ್ಟ್ ಪೀಸ್ ಮತ್ತು ಗೋಲ್ಡು ಸಿಲ್ವರ್ ಎಲ್ಲ ತೊಗೊಂಡ್ವಿ. ಇವಾಗ ಹೊರಡ್ತಾ ಇದ್ವಿ. ಏನಮ್ಮ ಪರವಾಗಿಲ್ವಾ? ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಬಂದೆ, ಖುಷಿ ಆಯ್ತಾ? ನಮ್ಮ ಮಂಡ್ಯದಲ್ಲಿ ಪರವಾಗಿಲ್ಲ ಕಣೆ, ಇದು ನಮ್ಮೂರೇ ಆದ್ಮೇಲೆ ಇದೇ ಇರುತ್ತೆ, ಕಡಿಮೆ ನಮ್ಗೆ ಹಾಕಿ ಕೊಡ್ತಾರೆ, ಜನ ಗೊತ್ತಿರೋರೇ ಅಲ್ವಾ, ಪರವಾಗಿಲ್ಲ. ಅಂದರೆ ಶರ್ಟ್ ಹಂಗೆ ನಾವಿಲ್ಲಿ ಪೀಸ್ ತೊಗೊಂಡ್ರೆ, ಸೊ ಅಂದರೆ ಅವ್ರು ನಮಗೆ ಗೊತ್ತಿತ್ತು, ರೆಗ್ಯುಲರಾಗಿ ಇಲ್ಲಿ ಬರ್ತಾ ಇದ್ವಿ, ಸೊ ಹಂಗಾಗಿ ಅಲ್ಲಿ ನಮಗೆ ಕಡಿಮೆನೇ. ಇವಾಗ ಬಂದು ಟೈಮ್ 7 o'clock ಆಗಿದೆ. ಫುಲ್ಲು ಟಯರ್ಡ್ ಆಯಿತು, ವಿಡಿಯೋ ಮಾಡೋಕ್ಕಾಗಿಲ್ಲ ಸೆಂಟ್ರಲ್ಲಿ. ಇವಾಗ ಮನೆಗೆ ಹೋಗಿ ಒಂದು 2 minutes ವಿಡಿಯೋ ಮಾಡಿ ಇವಾಗ ಏನು ಮಾಡ್ತೀನಿ ತೋರಿಸ್ತೀವಿ ಹೆಂಗೆ ತೊಗೊಂಡ್ರಿ ಅಂತ. ಡ್ರಿಂಕ್ಸ್ ತೊಗೊಂಡೆ ಮತ್ತು ತೊಗೊಂಡೆ. ಚೆನ್ನಾಗಿ ಬ್ಲಾಸ್ಟ್ ಆಗ್ತದೆ. ಈಗ ಬಂದು ನಾನು ಸ್ಲೀಪರ್ ತೊಗೊಂಡಿದ್ದು, ಅಂದರೆ ಸೇಫ್ಟಿ ಅಂತ ಹೇಳಿ ಫೋಟೋ ಸೈಡಲ್ಲಿ ಹಾಕ್ತೀನಿ. ಸೊ ಚೆನ್ನಾಗಿದೆ, ಚಿಕ್ಕ ಚಿಕ್ಕ ಪುಟ ಆಡಿದೆ, ಇಲ್ಲಾಂದರೆ ಇಲ್ಲಿಗೆ ಅಲ್ವಾ, ಸೊ ಸಾಕಾಗಿದೆ ಅನಿಸ್ತು. ಆಮೇಲೆ ಮತ್ತೆ ನಮ್ಮ ಅಜ್ಜಿಗೆ ಅಂತ ಒಂದು ಹುಡುಗರು ತೊಗೊಂಡ್ರಿ. ಸುಮ್ಮನೆ ಮನೆಗೆ ಮದುವೆ ಯಾಕೆ ಡಿಸ್ಟರ್ಬ್ ಮಾಡ್ತೇಳಿ. ಇದು ನಮ್ಮ ಅಜ್ಜಿಗೆ ಮುಗ್ಬಿಟ್ಟು ಮಾಡಿ ಮುಗ್ಬಿಟ್ಟು ಚೆನ್ನಾಗಿದೆ, ಅಂದರೆ ವಯಸ್ಸಾಗಿರೋರಿಗೆ ತರಬೇಕು ಮುಗ್ಬಿಟ್ಟು ಅವ್ರಿಗೆ ಇದು ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಮುಗ್ಬಿಟ್ಟು ತಗೊಂಡು ಆಮೇಲೆ ಮತ್ತೆ ನನಗೆ ರಿಂಗ್ ತೊಗೊಂಡೆ, ಅಂದರೆ ಫಿಂಗರ್ ರಿಂಗ್ಸು. ಗೋಲ್ಡ್ ಎಲ್ಲ ಗೋಲ್ಡ್ ಇತ್ತು, ಸೊ ಅದಕ್ಕೆ ಸಿಲ್ವರ್ ರಿಂಗ್ಸ್ ತೊಗೊಂಡೆ. ಅಂದರೆ ನಾನು ಹಾಳು ಮಾಡೋದು ಜಾಸ್ತಿ ಸಿಲ್ವರು ಎಲ್ಲಿ ಬೇಕಾದ್ರೆ ಬಿಸಾಕ್ತಾರೆ, ಅದಕ್ಕೆ ಅಮ್ಮ ಕೊಡ್ಸಿದ್ರು. ಸೊ 2 ತೊಗೊಂಡೆ. ಅಂದರೆ ಏನಂದರೆ ನಮ್ಮ ಆಫೀಸಲ್ಲಿ ರಿಂಗು ಅಲೋ ಇಲ್ಲ, ಚೈನು ಅಲೋ ಇಲ್ಲ, ಏನು ಮೆಟಲ್ಸ್ ಐಟಮ್ ಏನು ನಾವು ವೇರ್ ಮಾಡೋವಾಗಿಲ್ಲ. ಬಟ್ ಇರಲಿ ಅಂತೇಳಿ ತೊಗೊಂಡೆ, ಬರೀ ಕೈ ಮಾಡಬಾರ್ದೆ. ಆಮೇಲೆ ಮತ್ತೆ ನಾವು
ಮೇಯ್ನಾಗಿ ತೊಗೊಳಕ್ಕೆ ಹೋಗಿದ್ದೆ ಇದಕ್ಕೋಸ್ಕರವಾಗಿ ಮತ್ತೆ ಇದೆಲ್ಲ ಹೆಂಗಿದ್ರು ನೀಡಿತ್ತಲ್ಲ, ಸೊ ಹಾಗಾಗಿ ಅದನ್ನು ತೊಗೊಂಡಿದ್ದಷ್ಟೇ. ಸೊ ಇದನ್ನು ತೊಗೊಳ್ಳೋ ನೆಪದಲ್ಲಿ ಇದನ್ನೆಲ್ಲ ತೊಗೊಂಡು ಬಂದಂಗಾಯ್ತು. ಇದು ನೋಡಿ, ಸೊ ದೇವರಿಗೆ ತಾಲಿ ಥರ ಕನೆಕ್ಟ್ ಹೋಗಿತ್ತು, ಅದರಲ್ಲಿ ನನಗೂ ಸೈಡ್ ಬರಬೇಕಿತ್ತು. ಅದು ಮತ್ತು ಇದು ನಮ್ಮ ಅಜ್ಜಿಗೊಂದು ಬುಕ್ ಬರಬೇಕಿತ್ತು ಮೇನಾಗಿ. ಆಮೇಲೆ ರಿಂಗು ನಾನು ಸುಮ್ಮನೆ ಡೈಲಿ ವೇರ್ಗಿರಲಿ ಅಂತೇಳಿ ತೊಗೊಂಡೆ. ಸೊ ಅಷ್ಟೇ. ಬಟ್ ಗೋಲ್ಡ್ ಮಾತ್ರ ತುಂಬ ರೇಟ್ ಇದೆ. ನಾವು ಇದು ಹೇರಿ ತಾಲಿ ತೊಗೊಳಕ್ಕೆ ಹೋಗಿ ತುಂಬ ಅಂದರೆ ಇವಾಗ ಇವತ್ತಿನ ಪ್ರೈಸ್ ಬಂದು 8500. ಸೊ ಫೈನಲ್ಲಿ ತೊಗೊಂಡು ಬಂದ್ವಿ. ಅವಾಗಿಂದ ತೊಗೊಬರ್ಬೇಕಂತ ಇದ್ವಿ, ಬಟ್ ಇವತ್ತಿಗೆ ತೊಗೊಂಡು ಬಂದ್ವಿ. ನನ್ನ ಸೈಡ್ ಬಟ್ ನನ್ನ ತಮ್ಮ ಟ್ರೈ ಮಾಡ್ತಾವನೆ. ಅವ್ನು ಸೂಟ್ ಆಗಲ್ಲ, ಬಟ್ ಸುಮ್ಮನೆ ಟ್ರೈ ಮಾಡ್ತಾವನೆ. ನಿಂಗೆ ಆಗಲ್ಲ, ಸುಮ್ಮನೆ ಟ್ರೈ ಮಾಡ್ತೀಯ, ಟೈಮ್ ವೇಸ್ಟು. ಅವ್ನಿಗೇನು ಕೊಡಲ್ಲ, ನಾನೇ ಹಾಕ್ಕೊಳ್ಳೋದು. ಏನೋ ಪಾಪ ಹುಡುಗ ಆಸೆ ಪಡ್ತಾನೆ ಹಾಕೊಳ್ಳಿ ಅಂತ. ನಿನ್ಗೆ ಇವಾಗ ನಿನ್ಗೆ ಯಾರು ಆಸೆ ಅಂತ ಹೇಳ್ತೀನಿ, ಇದು ಕೂತ್ಕೋ. ನಿನ್ನ ಹೆಸರೇನು ಹೇಳ್ತೀನಿ ಅಲ್ಲಿ ಹೇಳ್ತೀನಿ. ನಿಂಗೆ ಈಗ ರಾಶಿ, ನಿನ್ಗೆ ಯಾವ ರಾಶಿ ಬೇಕು ಅಂದ್ರೆ ಹೇಳ್ಬಾ. ಇಲ್ಲಿ ನಿನ್ನ ಹೆಸರು ಹೇಳು. ನಿನ್ನ ಹೆಸರು ಹೇಳು. ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡ್ತಾರೆ. ಅಪ್ಪ ಕಣ್ಣುರಿತೈತೆ. ಈರುಳ್ಳಿ ಕಟ್ ಮಾಡ್ತಿದ್ದಿಲ್ಲಮ್ಮ. ಹೇಳು ನಿನ್ನ ಹೆಸರೇನು. ಗೈಸ್, ನನ್ನ ತಮ್ಮನ ಹೆಸರು ಶ್ರೀನಿವಾಸ. ಒಂದು ಯಾವ ರಾಶಿ ಬರುತ್ತೆ ಅಂತ ಹೇಳ್ಬೇಕಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿಬಿಡಿ. ನನಗೆ ರಿಂಗ್ ತೊಗೋಬೇಕಂತ, ಅದಕ್ಕೆ ಯಪ್ಪ ಕಣ್ಣಲ್ಲಿ ನೀರು ಬರ್ತೈತೆ ನಮ್ಮಮ್ಮ ಒಂದು. ಸೊ ಗಾಯ್ಸ್, ಇವತ್ತಿಗೆ ಈ ಲಾಗ್ನ ಹೆಣ್ಣು ಮಾಡ್ತಾ ಇದ್ದೀನಿ. ಈ ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.